ಎಸ್, ಹ್ಯಾಕರ್ ಹಾವಳಿಗಳಿಗೆ ಜನರು ಕಂಗಾಲಾಗ್ಬಿಟ್ಟಿದ್ದಾರೆ. ಸೈಬರ್ ಪ್ರಕರಣಗಳು ಹೆಚ್ಚಾಗ್ತಾನೇ ಇವೆ. ಪೊಲೀಸರ ಹೆಸರಲ್ಲಿ ಡಿಜಿಟಲ್ ಅರೆಸ್ಟ್ ಕೂಡ ಮಾಡ್ತಾರೆ. ಪೊಲೀಸರ ಸಹಿ ಕೂಡ ನಕಲು ಮಾಡ್ತಾರೆ. ನಕಲಿ ದಾಖಲೆ ಸೃಷ್ಟಿಸಿ ಹಣಕ್ಕೆ ಡಿಮ್ಯಾಂಡ್ ಮಾಡಲಾಗುತ್ತೆ. ಖಾಸಗಿ ಟೆಲಿಕಾಲ್ ಮೂಲಕ ಕರೆ ಮಾಡ್ತಾರೆ ಈ ಕಿರಾತಕರು. ಲಿಂಕ್ ಅನ್ನ ಕಳುಹಿಸುವ ಮೂಲಕ ಬಲೆಯನ್ನ ಬೀಸ್ತಾರೆ. ಎಸ್, ಇತ್ತೀಚೆಗೆ ಹ್ಯಾಕರ್ ಹಾವಳಿ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಇದರಿಂದ ಜನರು ಕಂಗಾಲಾಗಿದ್ದಾರೆ. ಸೈಬರ್ ಕ್ರೈಮ್ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇವೆ. ಪೊಲೀಸ್ ಹೆಸರಲ್ಲಿ ಡಿಜಿಟಲ್ ಅರೆಸ್ಟ್ ಅನ್ನ ಮಾಡ್ತಾರೆ. ಇವರು ವಿಡಿಯೋ ಕಾಲ್ ಅನ್ನ ಮಾಡ್ತಾರೆ. ವಾಟ್ಸಪ್ ಅಲ್ಲಿ ಖಾಸಗಿ ಟೆಲಿಕಾಲ್ ಮೂಲಕ ಕರೆಯನ್ನ ಮಾಡಿ ನಾವು ಪೊಲೀಸ್ ಅಂತ ಹೇಳಿ ಪೊಲೀಸ್ ವೇಷದಲ್ಲಿ ಡಿಜಿಟಲ್ ಅರೆಸ್ಟ್ ಅನ್ನ ಮಾಡ್ತಾರೆ. ಪೊಲೀಸರ ಸಹಿ ಕೂಡ ನಕಲಿಯನ್ನ ಮಾಡ್ತಾರೆ. ನಕಲಿ ದಾಖಲೆಯನ್ನ ಸೃಷ್ಟಿಸಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡಲಾಗುತ್ತೆ. ಜೊತೆಗೆ ಲಿಂಕ್ ಅನ್ನ ಕಳುಹಿಸುವ ಮೂಲಕ ಬಲೆಯನ್ನ ಬೀಸ್ತಾರೆ ಈ ಕಿರಾತಕರು ಅನ್ನೋದು. ಎಸ್, ಸಿಲಿಕಾನ್ ಸಿಟಿಯಿಂದ ಹಿಡಿದು ಎಲ್ಲೆಲ್ಲೂ ಕೂಡ ಈ ಅಪರಾಧ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇವೆ. ಪ್ರತಿದಿನ ನಾವು ಸೈಬರ್ ವಂಚನೆಗೆ ಸಂಬಂಧಿಸಿದ ಘಟನೆಗಳನ್ನು ಕೂಡ ಕೇಳ್ತಾ ಇದ್ದಾವೆ. ಇನ್ನು ಸೈಬರ್ ಅಪರಾಧ ವರದಿ ಬಿಡುಗಡೆ ಮಾಡಿದ್ದು 2024ರ ಪ್ರಕಾರ ದೇಶಾದ್ಯಂತ ನಾಗರಿಕರಿಗೆ ಒಟ್ಟು 22,845 ಕೋಟಿಯಷ್ಟು ವಂಚನೆ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ಇನ್ನು ಸರ್ಕಾರವು ಕೂಡ ದತ್ತಾಂಶವನ್ನ ಹಂಚಿಕೊಂಡಿರೋದು. ಅಪರಾಧಗಳು 3 ವರ್ಷಗಳಲ್ಲಿ ವೇಗವಾಗಿ ಬೆಳೀತಾ